ಓಂ ಪ್ರಭವಾಯ ನಮಃ. ಪ್ರಭವ ಶಬ್ದಕ್ಕೆ ಸಂಬಂಧಪಟ್ಟಂತೆ ತತ್ವಸಾರ ವ್ಯಾಖ್ಯಾನದಲ್ಲಿ ಮತ್ತೆ ನನ್ನ ವ್ಯಾಖ್ಯಾನದಲ್ಲಿ ಏನು ಅಭಿಪ್ರಾಯ ಇದೆ ಅಂತ ಅನ್ನೋದು ಹಿಂದೆ ನೋಡಿದ್ದೀವಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಬೃಹತಿ ಮಂತ್ರ ಯಾವುದು ಅಂತ ಅನ್ನೋದನ್ನು ಕೂಡ ನೋಡಿದ್ದೀವಿ. ಈಗ ಭಗವಂತರಾಯರ ಅಭಿಪ್ರಾಯದಲ್ಲಿ ಪ್ರಭವ ಶಬ್ದಕ್ಕೆ ಮೂಲಭೂತವಾದಂತಹ ಬೃಹತಿ ಮಂತ್ರ ಯಾವುದು ಅನ್ನೋದನ್ನ ನೋಡೋಣ. ಪೃಥಿವ್ಯಾಹ ಪತಿಂಬೋ ಅಜ್ಞಾನಾಂ ಅರ್ಧಮಿದಸ್ಯ ಪ್ರತಿರೋಧಸಿ ಉಭೇ ಧೇನೂನಾ ಮಿಶುದ್ಧಸಿ ಅಧಾಮನ್ಯೇ ಬೃಹದಸು. ಇದಿಷ್ಟು ಮಂತ್ರ. ಪ್ರಭವ ಅನ್ನುವ ಶಬ್ದದ ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ ಇದು 35ನೇ ಬೃಹತಿ ಮಂತ್ರ. ಇಲ್ಲಿ ಈ ದಿವ ಇಂದ್ರ ಪೃಥಿವ್ಯಾಹ ಅಂತ ಪ್ರರಿರಿಚೆ ದಿವ ಇಂದ್ರ ಪೃಥಿವ್ಯಾಹ ಅಂತ 36ನೇ ಬೃಹತಿ ಮಂತ್ರ ಏನಿದೆ ತತ್ವಸಾರ ವ್ಯಾಖ್ಯಾನದಲ್ಲಿ, ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ, ಅಲ್ಲಿ ಬಂದಿರುವಂಥ ದಿವ ಅಂತ ಏನು ಶಬ್ದ ಇದೆಯಲ್ಲ, ದಿವ ಇಂದ್ರ, ಅಲ್ಲಿವರೆಗೆ ಹಿಂದಿನ ಮಂತ್ರ ಈ ಭಗವಂತರಾಯರ ಅಭಿಪ್ರಾಯದಲ್ಲಿ ಭರ್ತ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟದ್ದು. ದಿವ ಇಂದ್ರ ಅನ್ನೋದು ಹಿಂದೆ ಹೊರಟೋಗಿದೆ. ಮುಂದೆ ಅಲ್ಲಿರುವಂತಹ ಪೃಥಿವ್ಯಾಹ ಅನ್ನೋ ಶಬ್ದ ಆರಂಭಿಸಿ ಪೃಥಿವ್ಯಾಹ ಪತಿಂಬೋ ಅಜ್ಞಾನಾಂ ಅನ್ನುವುದು ಅಲ್ಲಿಂದ ಆರಂಭಿಸಿ ಬೃಹದಸೂರ್ಯ ಅನ್ನುವಲ್ಲಿ ಬೃಹದಸು ಅನ್ನುವ ಶಬ್ದ ತನಕ 35ನೇ ಬೃಹತಿ ಮಂತ್ರವಾಗಿ ಪ್ರಭವ ಅನ್ನುವ ಶಬ್ದಕ್ಕೆ ಮೂಲವಾಗಿದೆ. ಇಲ್ಲಿಯೂ ಕೂಡ ರಘುನಾಥ ತೀರ್ಥರ ಅಭಿಪ್ರಾಯವು ಮತ್ತೆ ಭಗವಂತರಾಯರ ಅಭಿಪ್ರಾಯವು ವೇದ ಮಂತ್ರದ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚೇನು ವ್ಯತ್ಯಾಸವಾಗಿ ಇಲ್ಲ. ಆದರೂ ಆ ಬೃಹತಿ ಮಂತ್ರವನ್ನು ಎಡಿಟ್ ಮಾಡುವ ರೀತಿಯಲ್ಲಿ ವ್ಯತ್ಯಾಸ ಆಗಿದೆ. ಪ್ರಭವ ಅಂದ್ರೆ ಎಲ್ಲದಕ್ಕೂ ಉತ್ಪತ್ತಿ ಕಾರಣ ಅಂತ ನಮ್ಗೆ ಅರ್ಥ ಗೊತ್ತಿದೆ. ಪ್ರಕೃಷ್ಟಾಭಾಹ ಅತ್ಯಂತ ಶ್ರೇಷ್ಠವಾದಂಥ ಕಾಂತಿಯುಳ್ಳವನು ಪ್ರಾಣ. ಆ ಪ್ರಾಣನನ್ನ ವರ್ತಯತೆ ಮುನ್ನಡೆಸ್ತಾನೆ ಅಂತ ಹೀಗೆ ಅರ್ಥವನ್ನ ಒಂದು ಹೇಳಿದ್ದಾರೆ ಅವರು. ಮತ್ತೆ ಈ ಭವಾಭ್ಯಾಂ ಮಂಗಲ ರೂಪಾಭ್ಯಾಂ ದ್ಯಾವಾ ಪೃಥ್ವೀಭ್ಯಾಂ ಪ್ರಕೃಷ್ಟ. ಪ್ರಭವ ಅಂತಂದ್ರೆ ಭವ ಅಂದ್ರೆ ಏನು? ದ್ಯು ಮತ್ತು ಪೃಥ್ವಿ, ದ್ಯುಲೋಕ ಮತ್ತು ಪೃಥ್ವಿ ಲೋಕ ಅಂತ ಅದು ಸ್ಥೂಲವಾದ ಅರ್ಥ. ಅದು ಶ್ರೀದೇವಿ ಭೂದೇವಿ ಅಂತ ಅರ್ಥನೂ ಕೂಡ ಅದಕ್ಕೆ ಇದೆ. ಅದು ಒಂದು ಋಗ್ಭಾಷ್ಯದಲ್ಲಿ ಆಚಾರ್ಯ ಪ್ರತಿಪಾದನೆ ಮಾಡಿದ ಅರ್ಥವೇ. ಅಂಥ ದ್ಯು ಮತ್ತು ಪೃಥ್ವಿ ಶಬ್ದದಿಂದ ವಾಚ್ಯರಾದ ಶ್ರೀದೇವಿ ಮತ್ತು ಭೂದೇವಿಯರು ಮಂಗಳ ರೂಪರಾದ್ದರಿಂದ, ಪರಮ ಕಲ್ಯಾಣ ರೂಪರಾದ್ದರಿಂದ ಅವರಿಬ್ಬರನ್ನು ಕೂಡ ಭವ ಅಂತ ಕರೀತಾರೆ. ಭವ ಶಬ್ದದಿಂದ ಅವರನ್ನ ಹೇಳ್ತಾರೆ. ಎಲ್ಲಾ ರೀತಿಯಾದಂತಹ ಮಂಗಲಗಳನ್ನು ನಮ್ಮ ಜೀವನದಲ್ಲಿ ಮಾಡಿಕೊಡುವಂಥವರೇ ಅವರು, ಈ ಇಬ್ಬರು ದೇವತೆಗಳು. ಶ್ರೀದೇವಿ ಮತ್ತು ಭೂದೇವಿಯರು, ಲಕ್ಷ್ಮೀದೇವಿಯ 2 ರೂಪಗಳವು. ಅವರಿಬ್ಬರಿಗಿಂತಲೂ ಕೂಡ ಈತ ಶ್ರೇಷ್ಠನಾಗಿದ್ದಾನೆ. ಪ್ರಕೃಷ್ಟ ಭವಾಭ್ಯಾಂ ಇತಿ ಪ್ರಭವ ಅಂತ ಅರ್ಥ. ನಾವು ಅದನ್ನೇ ಆ ಭಗವಂತರಾಯರ ಅಭಿಪ್ರಾಯವನ್ನೇ ನಾನು ವಿಸ್ತರಿಸಿ ವ್ಯಾಖ್ಯಾನ ಮಾಡಿದ್ದೇನೆ ಅಷ್ಟೇ. ಭಾವಯತಃ ಇತಿ ಭವೇ. ಭಾವಯತಃ ಅಂದ್ರೆ ಎಲ್ಲ ರೀತಿಯಾದ ಮಂಗಲಗಳನ್ನು ಕೂಡ ನಮ್ಮ ಜೀವಮಾನದಲ್ಲಿ ಮಾಡಿಕೊಡುವಂಥವರು. ಭವತಿ ಅಂದ್ರೆ ಆಗುತ್ತದೆ. ಭಾವಯತಿ ಅಂದ್ರೆ ಆಗಿಸುತ್ತಾನೆ, ಮಾಡಿಕೊಡ್ತಾನೆ. ಭಾವಯತಃ ಈ ಶ್ರೀದೇವಿ ಭೂದೇವಿಯರಿಬ್ಬರು ಎಲ್ಲ ರೀತಿಯಾದಂತಹ ಮಂಗಲಗಳನ್ನು ಕೂಡ ನಮ್ಮ ಜೀವಮಾನದಲ್ಲಿ ಮಾಡಿಸಿಕೊಡುವಂಥವ್ರು. ಆದ್ರಿಂದ ಅವರಿಬ್ಬರು ಕೂಡ ಭವ ಅಂತ ಆಕಾರ ಅಂತ ಶಬ್ದದಿಂದ ಕರೆಸಿಕೊಂಡಿದ್ದಾರೆ. ದ್ವಿವಚನ ಆದ್ರೆ ಭವೇ. ಪ್ರಕೃಷ್ಟ ಭವಾಭ್ಯಾಂ ಶ್ರೀದೇವಿ ಭೂದೇವಿಯರಿಗಿಂತ, ಆದ್ರಿಂದ ಅವನನ್ನು ಪ್ರಭವ ಅಂತ ಹೇಳ್ತಾರೆ. ಮತ್ತೆ ಎಲ್ಲಾ ಮಂಗಳಗಳಿಂದಲೂ ಕೂಡ, ಮಂಗಲ ಗುಣಗಳಿಂದಲೂ ಅತ್ಯಂತ ಪೂರ್ಣನಾದವನು. ವಿಷ್ಣು ಸಹಸ್ರನಾಮದ ಆರಂಭದಲ್ಲಿ ಅದು ಬಂದಿದೆ, ಮಂಗಲಾನಾಂಚ ಮಂಗಲಂ ಅಂತ ಹೀಗೆ ಅದು ಬಂದಿದೆ. ಆದ್ರಿಂದ ಮಂಗಲವಾದ ಗುಣಗಳಿಂದ ಕೂಡಿದವನಾದ್ರಿಂದಲೂ ಅವನನ್ನ ಪ್ರಭವ ಅಂತ ಹೇಳ್ತಾರೆ. ಪ್ರಕೃಷ್ಟೋ ಭವೋ ಮೂರ್ತಿ ಐಶ್ವರ್ಯಂ ಯಸ್ಯ ಇತಿವಾ. ಯಾವ ಭಗವಂತನ ಒಂದು ಮೂರ್ತಿ ಅತ್ಯಂತ ಶ್ರೇಷ್ಠವಾಗಿದೆಯೋ ಆ ಕಾರಣದಿಂದಲೂ ಕೂಡ ಅವನನ್ನ ಪ್ರಭವ ಅಂತ ಹೇಳ್ತಾರೆ. ಅವನ ವಿಗ್ರಹ ದಿವ್ಯ ಮಂಗಲ ವಿಗ್ರಹ, ಅದಕ್ಕೆ ಕಲ್ಯಾಣ ಗುಣ ವಿಗ್ರಹ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ಕಲ್ಯಾಣ ಅದ್ಭುತ ಗಾತ್ರ ಅಂತ ಹೇಳಿ.
ಹೀಗೆ ಅಂಥ ಐಶ್ವರ್ಯ ಅಂಥ ಸ್ವರೂಪ ಇದ್ದವನಾದ್ರಿಂದ ಅವನನ್ನ ಪ್ರಭವ ಅಂತ ಹೇಳ್ತಾರೆ. ಇವಿಷ್ಟು ಭಗವಂತರಾಯರ ಅಭಿಪ್ರಾಯದಲ್ಲಿ ಸ್ವಲ್ಪ ಅದನ್ನು ನಾನು ವಿಸ್ತರಿಸಿ ಹೇಳಿದಂಥ ಅರ್ಥಗಳು ಪ್ರಭು ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ. ಪ್ರಭವ ಅನ್ನೋ ಶಬ್ದ ಪ್ರಭು ಅಲ್ಲ, ಪ್ರಭವ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟ ಅರ್ಥಗಳಿವು. ಆ ಮಂತ್ರದಲ್ಲಿ ಪೃಥಿವ್ಯಾಹ ಪತಿಂ ಅಂತಿದೆ. ಪೃಥಿವಿ ಅಂದರೆ ಭೂದೇವಿ, ಅವಳ ಪತಿ ಇವನು. ಹೀಗೆ ಶ್ರೀದೇವಿ ಭೂದೇವಿಯರ ಪತಿ ಅನ್ನುವಂಥ ಒಂದು ಸೂಚನ ಆ ಮಂತ್ರದಲ್ಲಿ ಕಾಣಿಸ್ತದೆ. ರೋದಸಿ ಅಂತ ಮುಂದಿದ್ದೇ ಇದೆ, ಅರ್ಧಮಿದಸ್ಯ ಪ್ರತಿರೋದಸಿ ಅಂತ. ರೋದಸಿ ಅಂದ್ರೂ ಕೂಡ ರೋದಸಿ ಅನ್ನೋ ಶಬ್ದ ದ್ಯು ಮತ್ತು ಪೃಥ್ವಿಗಳಿಗೆ ವಾಚಕವಾದಂಥ ದ್ಯಾವಾ ಪೃಥ್ವಿಯು ರೋದಸ್ಯ ಅಂತ ಕೋಶದಲ್ಲೇ ಇದೆ. ಹಾಗಿರುವುದರಿಂದ ರೋದಸಿ ಅಂದರೆ ದ್ಯು ಪೃಥ್ವಿಗಳು, ಅರ್ಥಾತ್ ಶ್ರೀದೇವಿ ಭೂದೇವಿಯರು ಅವರ ಪತಿ. ಆದ್ರಿಂದ ಆತ ಪ್ರಭವ ಅನ್ನೋ ಅರ್ಥನೂ ಕೂಡ ಆ ವೇದ ಮಂತ್ರದಿಂದ ಬರ್ತದೆ. ಮತ್ತು ಆ ಪ್ರಭವ ಅನ್ನೋ ಶಬ್ದದಿಂದ ವೇದ ಮಂತ್ರದ ಅರ್ಥ ಸಂಕ್ಷಿಪ್ತವಾಗಿ ವರ್ಣಿತ ಆಗಿದೆ. ಇದಿಷ್ಟು ಪ್ರಭವ ಶಬ್ದದ ಅರ್ಥ ಭಗವಂತರಾಯರ ವ್ಯಾಖ್ಯಾನದಲ್ಲಿ.